ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ರೀಟೇಲ್ ಮ್ಯಾನೇಜ್ಮೆಂಟ್ 1 ಪೇಪರ್ 1 ಅಥವಾ ರೀಟೇಲ್ ಮ್ಯಾನೇಜ್ಮೆಂಟ್ 1 ಈ ಸಬ್ಜೆಕ್ಟ್ನ ಯಾರೆಲ್ಲ ತೊಗೊಂಡಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇವರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಸೊ ಯಾರೆಲ್ಲರೂ ಈ ರೀಟೇಲ್ ಮ್ಯಾನೇಜ್ಮೆಂಟ್ 1ನ ಈಗ ಯಾರು ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗೆ ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ಮೊದಲನೇದಾಗಿ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಜಾನ್ವರಿ ಮತ್ತು ಫೆಬ್ರವರಿಯಲ್ಲಿ ನಡೆದಿರುವಂಥ 2025 ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ಇದರಲ್ಲಿ ಏನೆಲ್ಲ ಕವರ್ ಆಗಿರುತ್ತೆ ಅಂತ ನೋಡೋದಾದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನೆಲ್ಲ ಇತ್ತು ಇಂಪಾರ್ಟೆಂಟು ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು. ಮತ್ತು ನಾನು ಆಲ್ರೆಡಿ 2024 ಕ್ವಶನ್ ಪೇಪರ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ. ಅದನ್ನ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಆ ಪೇಪರ್ ಈ ಪೇಪರ್ನ ನೀವು ನೋಡ್ಕೊಂಡ್ರೆ ಆರಾಮಾಗಿ ಪಾಸ್ ಆಗ್ತೀರಾ, ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಈ ರೀಟೇಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಮೇನ್ ಪೇಪರು. ಅದರಲ್ಲಿ ನಮಗೆ MCQ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ ಆ್ಯಂಡ್ 12 ಮಾರ್ಕ್ಸ್ ಬರುತ್ತೆ. ಸೊ ಇದಕ್ಕೆ ಪ್ರತಿಯೊಂದಕ್ಕೂ ನಾನು ಸೊಲ್ಯೂಷನ್ನ ಕೊಡ್ತೀನಿ. ಪಾಯಿಂಟ್ ಆರ್ಡರಲ್ಲಿ ಪಾಯಿಂಟ್ಸ್ ವೈಸ್ ಕೊಡ್ತೀನಿ, ಅದನ್ನು ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲಾಗಿ ಈ ರೀಟೇಲ್ ಮ್ಯಾನೇಜ್ಮೆಂಟಲ್ಲಿ ಸೆಕ್ಷನ್ ಎನಲ್ಲಿ ಅದು ಪಾರ್ಟ್ 1 ಪಾರ್ಟ್ 2 ಅಂತ ಬರುತ್ತೆ. ಪಾರ್ಟ್ 1ನಲ್ಲಿ ನಮಗೆ MCQ ಕ್ವಶನ್ಸ್ ಇದೆ. ಆ ಎಲ್ಲ MCQ ಕ್ವಶನ್ಸ್ಗೂ ಸಹ ನಾವು ಆನ್ಸರ್ ಮಾಡಿಕೊಂಡು ಅದೇ ಥರ ನಾನು ಸೊಲ್ಯೂಷನ್ ಸಹ ಕೊಡ್ಕೊಂತ ಹೋಗ್ತೀನಿ, ಎಕ್ಸ್ಪ್ಲೇಷನ್ನು ಸಹ ಇರುತ್ತೆ. ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು ಸರ್ವಿಸಸ್ ಪರ್ಫಾರ್ಮ್ಡ್ ಬೈ ರೀಟೇಲರ್ ಟು ಕಸ್ಟಮರ್ ಹರ್ ಅಂದರೆ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ನಿರ್ವಹಿಸುವ ಸೇವೆಗಳು. ಅದರಲ್ಲಿ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಪ್ರಾಡಕ್ಟ್ ಸೆಲೆಕ್ಷನ್, ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜಸ್ಸು, ಹೋಮ್ ಡೆಲಿವರಿ, ಆಲ್ ಆಫ್ ದಿ ಅಬೌವ್. ಸೊ ನಮಗೆ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ನೀಡುವಂಥ ಇವೆಲ್ಲ ಸೇವೆಗಳನ್ನು ಸಹ ನೀಡ್ಬೋದು. ಪ್ರಾಡಕ್ಟ್ ಸೆಲೆಕ್ಷನ್ಸ್ ಆಗಿರ್ಬೋದು, ಹೋಮ್ ಡೆಲಿವರಿ ಆಗಿರ್ಬೋದು, ರಿಟರ್ನ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಆಗಿರ್ಬೋದು, ಇವೆಲ್ಲ ಸಹ ನೀಡ್ಬೋದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೌವ್. ಸೊ ಇದಕ್ಕೆ ನಾವು ಮೊದಲನೇದಾಗಿ ಎಕ್ಸ್ಪ್ಲೇಷನ್ ನೋಡೋದಾದರೆ ಸೊ ಆಲ್ ಆಫ್ ದಿ ಅಬೌವ್ ಆನ್ಸರು. ಸೊ ಇದು ನೋಡಿ, ರೀಟೇಲರ್ ಕಸ್ಟಮರ್ಗೆ ಪ್ರಾಡಕ್ಟ್ ಸೆಲೆಕ್ಷನ್ನು, ರಿಟರ್ನ್ಸ್ ಆ್ಯಂಡ್ ಎಕ್ಸ್ಚೇಂಜು, ಹೋಮ್ ಡೆಲಿವರಿ ಈ ಎಲ್ಲ ಸರ್ವಿಸಸ್ಸು ಕೊಡ್ತಾನೆ ರೀಟೇಲ್ ಕಸ್ಟಮರ್ಗೆ. ಓಕೆನಾ, ಇಷ್ಟು ಇದಕ್ಕೆ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಚಾನೆಲ್ ಈಸ್ ಮಲ್ಟಿ ಚಾನಲ್ ರೀಟೈಲಿಂಗ್ ಹರ್ ಅಂದರೆ ಬಹುವಾಹಿನಿ ಚಿಲ್ಲರೆ ವ್ಯಾಪಾರದಲ್ಲಿನ ವಾಹಿನಿಗಳು. ಓಕೆನಾ, ವಾಹಿನಿಗಳು ಯಾವ್ಯಾವು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ, ಕಾಮರ್ಸ್ ವೆಬ್ಸೈಟ್ಸು, ಮೊಬೈಲ್ ಆ್ಯಪ್ಸು, ಬ್ರಿಕ್ಸ್ ಆ್ಯಂಡ್ ಮೋಟರ್ ಸ್ಟೋರ್ಸು, ನೆಕ್ಸ್ಟ್ ಆಲ್ ಆಫ್ ದಿ ಅಬೌವ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೌವ್ ಆಗುತ್ತೆ. ಯಾಕೆ ಅಂತ ನೋಡೋದಾದರೆ ಸೊ ಅದಕ್ಕೆ ಎಕ್ಸ್ಪ್ಲೇಷನ್ ಇದೆ ನೋಡಿ. ಅಂದರೆ ಕರೆಕ್ಟ್ ಆನ್ಸರ್ ಆಲ್ ಆಫ್ ದಿ ಅಬೌವ್. ಆನ್ಲೈನ್ ವೆಬ್ಸೈಟ್ಸು, ಮೊಬೈಲ್ ಆ್ಯಪ್ಸು, ಫಿಸಿಕಲ್ ಸ್ಟೋರ್ಸು ಇವೆಲ್ಲವೂ ಸಹ ಒಂದು ರೀತಿಯ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ, ಒಂದು ಮಲ್ಟಿ ಚಾನಲ್ ರಿಟೇಲಿಂಗ್ಗೆ. ಸೊ ಇದು ನಮಗೆ ಯೂಸ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೌವ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಕೆಳಗಿನ ಯಾವ ಮಾರ್ಕೆಟಿಂಗ್ ಅಂಶವು ಗ್ರಾಹಕರ ನಡವಳಿಕೆಯನ್ನು ಪ್ರಭಾವಿಸುತ್ತದೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಪ್ರಾಡಕ್ಟು, ಏಜು, ಆ್ಯಟಿಟ್ಯೂಡು, ಸೋಷಿಯಲ್ ಸರೌಂಡಿಂಗ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೋಷಿಯಲ್ ಸರೌಂಡಿಂಗ್ ಅಂತ ಹೇಳ್ತೀವಿ. ಸೊ ಬನ್ನಿ ನೋಡೋಣ ಸೋಷಿಯಲ್ ಸರೌಂಡಿಂಗ್ ಅಂದರೆ ಏನು. ಸೊ ಇದಕ್ಕೆ ನಮಗೆ ಫುಲ್ ಎಕ್ಸ್ಪ್ಲೇಷನ್ ನೋಡೋದಾದರೆ ಸೋಷಿಯಲ್ ಸರೌಂಡಿಂಗ್ ಅಂದರೆ ಫ್ಯಾಮಿಲಿ, ಫ್ರೆಂಡ್ಸ್, ಸೊಸೈಟಿ, ಕನ್ಸ್ಯೂಮರ್ ಡಿಸಿಷನ್ಸ್ ಮೇಲೆ ಪ್ರಭಾವ ಬೀರುತ್ತದೆ ಈ ಸೋಷಿಯಲ್ ಸರೌಂಡಿಂಗ್ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ, ಬೆನಿಫಿಟ್ಸ್ ಆಫ್ ದ ಕ್ಯಾಟಗರಿ ಮ್ಯಾನೇಜ್ಮೆಂಟ್ ಟು ಮ್ಯಾನುಫ್ಯಾಕ್ಚರ್ ಅಂತ ಅಂದರೆ ತಯಾರಕರಿಗೆ ವರ್ಗ ನಿರ್ವಹಣೆಯ ಪ್ರಯೋಜನಗಳು. ಸೊ ಇನ್ಕ್ರೀಸ್ಡ್ ಸೇಲ್ಸು, ಇಂಪ್ರೂವ್ ದ ಪ್ರಾಫಿಟ್ ಮಾರ್ಜಿನ್ಸು, ಇಂಪ್ರೂವ್ ದ ಕಾಂಪಿಟೇಟಿವ್ ಪೊಸಿಷನ್ಸು, ಆಲ್ ಆಫ್ ದಿ ಅಬೌವ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೌವ್ ಆನ್ಸರ್ ಆಗಿರುತ್ತೆ. ಸೊ ಇದಕ್ಕೆ ಅಂದರೆ ನಾವು ಎಕ್ಸ್ಪ್ಲೇಷನ್ ಅಂತ ನೋಡೋಕ್ಕೆ ಅಂತ ಹೋದರೆ ಯಾಕೆ ಅಂದರೆ ಸೇಲ್ಸ್ ಹೆಚ್ಚಳ, ಪ್ರಾಫಿಟ್ ಮಾರ್ಜಿನ್ ಇಂಪ್ರೂವ್ಮೆಂಟು, ಕಾಂಪಿಟೇಟಿವ್ ಪೊಸಿಷನ್ ಸ್ಟ್ರಾಂಗ್ ಆಗುತ್ತದೆ. ಅಂದರೆ ಕಾಂಪಿಟೇಟಿವ್ ಪೊಸಿಷನ್ನಲ್ಲಿ ಈ ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ಸ್ಟ್ರಾಂಗ್ ಪೊಸಿಷನ್ನ ಇದು ಕೊಡುತ್ತೆ ಅಂತ ಹೇಳ್ತಾ
ಹೇಳ್ಬೋದು. ಇನ್ನು ನಮಗೆ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, SCM ಸ್ಟ್ಯಾಂಡ್ ಫಾರ್ ಅಂದರೆ SCM ಎಂದರೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಸಪ್ಲೈ ಚಾನಲ್ ಮ್ಯಾನೇಜ್ಮೆಂಟು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು, ಸಪ್ಲೈ ಚಾನಲ್ ಮ್ಯಾನೇಜ್ಮೆಂಟು, ಸಪ್ಲೈ ಕಂಟ್ರೋಲ್ ಮ್ಯಾನೇಜ್ಮೆಂಟು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು. ಸೊ ಆನ್ಸರ್ ನೋಡೋಣ. ಸೊ ಕರೆಕ್ಟ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಕ್ವಶನ್ ಕೊಟ್ಟಿದ್ದಾರೆ. ಈ ರೀಟೈಲಿಂಗ್, ಓಕೆ, ಈ ರೀಟೈಲಿಂಗ್ ರೆಫರ್ಸ್ ಟು ಅಂದರೆ ಈ ಚಿಲ್ಲರೆ ವ್ಯಾಪಾರ ಎಂದರೆ. ಸೊ ಅದಕ್ಕೆ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಸೇಲ್ಸ್ ಆಫ್ ಎಲೆಕ್ಟ್ರಾನಿಕ್ ಐಟಮ್ಸ್, ಕ್ಯಾಟಲಾಗ್ ಶಾಪಿಂಗ್ಸು, ಕಂಪ್ಯೂಟರೈಸ್ಡ್ ಸ್ಟೋರ್ಸು, ರೀಟೈಲಿಂಗ್ ಆ್ಯಂಡ್ ಶಾಪಿಂಗ್ ಥ್ರೋಟ್ ಇಂಟರ್ನೆಟ್. ಸೊ ಇದಕ್ಕೆ ನಾವು ಆನ್ಸರ್ ಅಂತ ನೋಡೋದಾದರೆ ರೀಟೈಲಿಂಗ್ ಆ್ಯಂಡ್ ಶಾಪಿಂಗ್ ಥ್ರೋಟ್ ಇಂಟರ್ನೆಟ್ ಅಂತ ಹೇಳ್ತೀವಿ. ಈ ರೀಟೈಲರ್ ರೆಫರ್ ಅಂದರೆ ಶಾಪಿಂಗ್ ಇಂಟರ್ನೆಟ್ನ ಮುಖಾಂತರ ರೀಟೇಲ್ನ ಮಾಡೋದಕ್ಕೆ ನಾವು ಇಂಟರ್ನೆಟ್ ಅಥವಾ ಈ ರಿಲೇಟಿಂಗ್ ಅಂತ ಕರಿತೀವಿ. ಸೊ ಆನ್ಸರ್ ನೋಡ್ಕೊಂಡ್ರಲ್ಲ. ಸೊ ಇಷ್ಟು ಆನ್ಸರು. ಇನ್ನು ನೆಕ್ಸ್ಟು ಇಷ್ಟು ನಮಗೆ ಸೊ ಇಷ್ಟು ನಮಗೆ MCQ ಕ್ವಶನ್ಸ್ಗಾದರೆ. ಇನ್ನು 2 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ನ ಕೊಟ್ಟಿದ್ದಾನೆ ಅದಕ್ಕೆ ಆನ್ಸರ್ ಸಹ ತಿಳಿಸ್ಕೊಳ್ತಾ ಹೋಗ್ತೀನಿ, ಬನ್ನಿ ಗೈಸ್. ಸೊ ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು, ಗಿವ್ ದ ಮೀನಿಂಗ್ ಆಫ್ ರೀಟೈಲಿಂಗ್. ಸೊ ಚಿಲ್ಲರೆ ವ್ಯಾಪಾರ ಅರ್ಥವನ್ನು ನೀಡಿ. ರೀಟೈಲಿಂಗ್ ಮೀನಿಂಗ್ನ ನಾವಿಲ್ಲಿ ಬರಬೇಕಾಗತ್ತೆ. ಸೊ ನೋಡ್ಕೊಳ್ಳಿ. ಸೊ ಮೀನಿಂಗ್ ಆಫ್ ರೀಟೈಲಿಂಗ್ ಅಂತ ನೋಡೋದಾದರೆ, ರೀಟೈಲಿಂಗ್ ಮೀನ್ಸ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡೈರೆಕ್ಟ್ಲಿ ಟು ಫೈನಲ್ ಕನ್ಸ್ಯೂಮರ್ಸ್ ಫಾರ್ ಪರ್ಸನಲ್ ಯೂಸ್. ಅಂದರೆ ರೀಟೈಲಿಂಗ್ ಅಂದರೆ ಗ್ರಾಹಕರಿಗೆ ನೇರವಾಗಿ ವಸ್ತುಗಳನ್ನು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ರೀಟೈಲಿಂಗ್ ಅಂತ ಕರಿತೀವಿ. ಸೊ ಇದಕ್ಕೆ ಆನ್ಸರ್ ಗೊತ್ತಾಯ್ತಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್, ನೇಮ್ ಎನಿ 2 ರೀಟೈಲ್ ಥಿಯರೀಸ್. ಯಾವುದಾದರೂ 2 ಚಿಲ್ಲರೆ ವ್ಯಾಪಾರದ ಸಿದ್ಧಾಂತಗಳನ್ನು ಹೆಸರಿಸಿ. ಸೊ ಅದರಲ್ಲಿ ನಾವು ನೋಡೋದಾದರೆ, ಸೊ ನೋಡ್ಕೊಬೋದು, 2 ಇದೆ. ವೀಲ್ ಆಫ್ ರೀಟೈಲಿಂಗ್ ಥಿಯರಿ ಅಂತ ಒಂದಿದೆ, ರೀಟೈಲ್ ಲೈಫ್ ಸೈಕಲ್ ಥಿಯರಿ ಅಂತ ಒಂದಿದೆ. ಸೊ ಇವೆರಡು ಸಹ ನೀವು ಆನ್ಸರ್ನ ಬರಿಬೋದಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡೂ ಯು ಮೀನ್ ಬೈ ಕನ್ಸ್ಯೂಮರ್ ಬಿಹೇವಿಯರ್. ಅಂದರೆ ಗ್ರಾಹಕನ ನಡವಳಿಕೆ ಎಂದರೇನು. ಕನ್ಸ್ಯೂಮರ್ ಬಿಹೇವಿಯರ್ ಅಂದ್ರೇನು ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ನೀವು ಫಸ್ಟ್ನೇ ಸೆಮ್ಮಿನೂ ಬರ್ಕೊಂಬತ್ತಾ ಇರ್ತೀರಾ. ಕನ್ಸ್ಯೂಮರ್ ಬಿಹೇವಿಯರ್ ಅಂದ್ರೇನು ಮೀನಿಂಗ್ನ ನೋಡ್ಕೊಂಡಿರಿ. ಸೊ ಅದು ಮೀನಿಂಗ್ ಅಂತ ನೋಡೋದಾದರೆ, ಸೊ ನೋಡಿ, ಕನ್ಸ್ಯೂಮರ್ ಬಿಹೇವಿಯರ್ ರೆಫರ್ಸ್ ಟು ದ ಸ್ಟಡಿ ಆಫ್ ಹೌ ಇಂಡಿವಿಜುವಲ್ ಸೆಲೆಕ್ಟ್, ಪರ್ಚೇಸ್, ಯೂಸ್ ಆ್ಯಂಡ್ ಡಿಸ್ಪೋಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಗ್ರಾಹಕರು ಏಕೆ, ಹೇಗೆ, ಯಾವಾಗ ವಸ್ತು ಖರೀದಿ ಮಾಡ್ತಾರೆ ಅನ್ನೋದರ ಅಧ್ಯಯನವನ್ನು ನಾವು ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ನೇಮ್ ಎನಿ 2 ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೆಥಡ್ಸ್. ಅಂದರೆ ಯಾವುದಾದರೂ 2 ಕಾರ್ಯಕ್ಷಮತೆಯ ಮೌಲ್ಯಮಾಪನ ವಿಧಾನಗಳನ್ನು ಹೆಸರಿಸಿ. ಸೊ 2 ಮೆಥಡ್ಗಳಿದ್ದಾವೆ, ಅದನ್ನ ನೀವು ಇಲ್ಲೇ ನೋಡ್ಕೊಬೋದು. ಆನ್ಸರು ಸಾಕು ತಿಳಿಸ್ಕೊಡ್ತೀನಿ. ಯಾವ್ಯಾವಪ್ಪ ಅಂತ ನೋಡೋದಾದರೆ, ಒಂದು ರೇಟಿಂಗ್ ಸ್ಕೇಲ್ ಮೆಥಡ್ ಅಂತ ಒಂದು ಬರುತ್ತೆ, ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್, ಅದನ್ನ MBO ಅಂತ ಕರಿತೀವಿ. ಸೊ ಇವು ಪರ್ಫಾರ್ಮೆನ್ಸ್ ಆಫ್ ಅಪ್ಪರೈಸಲ್ ಮೆಥಡ್ಸಲ್ಲಿ ಇವೆರಡು ಸಹ ವರ್ಕ್ ಆಗುತ್ತೆ. ಸೊ ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು 2 ಮಾರ್ಕ್ಸ್ ಲಾಸ್ಟ್ನೇ ಕ್ವಶನ್ನು, ವಾಟ್ ಈಸ್ ಈ ರೀಟೈಲಿಂಗ್. ಅಂದರೆ ಈ ಚಿಲ್ಲರೆ ವ್ಯಾಪಾರ ಎಂದರೆ. ಈ ರೀಟೈಲಿಂಗ್ ಅಂದರೆ ಏನಪ್ಪ ಅಂತ ನೋಡೋದಾದರೆ, ನಿಮಗೆ ಮೇಲ್ಗಡೆನೂ ಆನ್ಸರ್ ಕ್ವಶನ್ ಬಂದಿತ್ತು, ಅದನ್ನು ಬರೆದು ನಡೆಯುತ್ತೆ. ಸೊ ಈ ರೀಟೈಲಿಂಗ್ ಇಸ್ ದ ಪ್ರೋಸೆಸ್ ಆಫ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಥ್ರೂ ಆನ್ಲೈನ್ ಪ್ಲಾಟ್ಫಾರ್ಮ್ ಯೂಸಿಂಗ್ ದ ಇಂಟರ್ನೆಟ್. ಇಷ್ಟು ಬರೋದೇ ಸಾಕಲ್ಲ, ನಿಮಗೆ 2 ಮಾರ್ಕ್ಸ್ ಆರಾಮ ಸಿಗುತ್ತೆ. ಅಂದರೆ ಇಂಟರ್ನೆಟ್ನ ಮೂಲಕ ಮಾರಾಟ ಮಾಡುವುದೇ ಈ ರೀಟೈಲಿಂಗ್ ಅಂತ ಕರಿತೀವಿ. ಸೊ ಇಷ್ಟು ನಮಗೆ 2 ಮಾರ್ಕ್ಸಿಗಾಯಿತು. ಇನ್ನು 4 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ನ ಕೇಳಿದ್ದಾನೆ, ಅದಕ್ಕೆ ಸೊಲ್ಯೂಷನ್ಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಅದೇ ಥರ ಮುಂದೆ ಹೋಗ್ತಾ ಇರಲಿ. ಸೊ ನೋಡಿ ಗೈಸ್, ಮೊದಲಾಗಿ 4 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೀಟೈಲಿಂಗ್. ಅಂದರೆ ಚಿಲ್ಲರೆ ವ್ಯಾಪಾರದ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಥವಾ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋಕ್ಕಿಂತ ಅದ್ರ ಫ್ಯೂಚರ್ಸು, ನೇಚರ್ಸು, ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ 3 ಅಂದರೂ ಒಂದೇ. ಅದ್ರ ರೀಟೈಲಿಂಗ್ನ ಅಂದರೆ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫ್ಯೂಚರ್ಸ್ನ ಬರಿಬೇಕಂತೆ. ಮೊದಲನೇದಾಗಿ ನೀವು ಏನು ಮಾಡಬೇಕಪ್ಪ ಅಂತ ನೋಡೋದಾದರೆ, ರೀಟೈಲಿಂಗ್ನ ಮೀನಿಂಗ್ನ ಬರಿಬೇಕು. ನೀವು ಯಾವುದೇ ಒಂದು ಕ್ವಶನ್ ಕೊಡಲಿ, ಮೊದಲನೇದಾಗಿ ಮೀನಿಂಗ್ನ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಅಷ್ಟೇ ಬರೆಯೋಕ್ಕಾಗ್ತಿರೋದು ನೋಡಿ, ಮೀನಿಂಗು. ಮೀನಿಂಗು ಮತ್ತು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ಪಾಯಿಂಟ್ನ ಮಾಡಬೇಕು. ಮೊದಲನೇದಾಗಿ ರೀಟೈಲಿಂಗ್ ಅಂದರೆ ಏನು, ಅದ್ರ ಮೀನಿಂಗ್ನ ಬರೀಬೇಕು. ತದನಂತರ ಅವರು ಫ್ಯೂಚರ್ಸ್ಗಳನ್ನ ಪಾಯಿಂಟ್ಗಳು ಹಾಕ್ಬಿಟ್ಟು ಅದನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ ನೋಡಿ ಗೈಸ್, ಅದರಲ್ಲಿ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋದಾದರೆ,
ಇಷ್ಟು ಬರೋ ಸಾಕಾಗುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಕನ್ಸ್ಯೂಮರ್ಸ್, ಸ್ಮಾಲ್ ಕ್ವಾಂಟಿಟಿ ಸೇಲ್ಸು, ಲೊಕೇಶನ್ಸ್ ಕನ್ವೀನಿಯನ್ಸು, ನೆಕ್ಸ್ಟ್ ಕನ್ಸ್ಯೂಮರ್ ಸರ್ವಿಸ್ ಫೋಕಸ್. ಅಂದರೆ ರೀಟೈಲಿಂಗ್ನ ಮುಖ್ಯ ಲಕ್ಷಣಗಳು ನೇರ ಗ್ರಾಹಕ ಸಂಪರ್ಕ, ಸಣ್ಣ ಪ್ರಮಾಣದ ಮಾರಾಟ, ಸೌಕರ್ಯಕರ ಸ್ಥಳ. ಸೊ ಇಷ್ಟು ನಮಗೆ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಬರುವಂಥದ್ದು. ಸೊ ಇಷ್ಟು ನಮ್ಗೆ ಆದಮೇಲೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾನೆ ನೋಡಿ. ಓಕೆ, ರೈಟ್ ಎ ನೋಟ್ ಆನ್ ಕನ್ಸ್ಯೂಮರ್ ಶಾಪಿಂಗ್ ಬಿಹೇವಿಯರ್. ಅಂದರೆ ಗ್ರಾಹಕರ ಶಾಪಿಂಗ್ ನಡವಳಿಕೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಯಾವ ಥರ ಕನ್ಸ್ಯೂಮರು ಶಾಪಿಂಗ್ ಬಿಹೇವಿಯರ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಸೊ ಅದರಲ್ಲಿ ಅದರಲ್ಲಿ ಆನ್ಸರನ್ನು ಮೊದಲಾಗಿ ನೋಡೋಣ. ಅಂದರೆ ಇದನ್ನು ನಾವು ಈ ರೀತಿ ಅರ್ಥ ಮಾಡ್ಕೊಳ್ಳೋ ಬದಲು ಅಂದರೆ ಪಾಯಿಂಟ್ ವೈಸು ಕನ್ಸ್ಯೂಮರ್ ಶಾಪಿಂಗ್ ಬಿಹೇವಿಯರ್ ಅಂದ್ರೇನು, ಕನ್ಸ್ಯೂಮರ್ ಶಾಪಿಂಗ್ ಬಿಹೇವಿಯರ್ ಅಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಕ್ಸ್ಪ್ಲೈನ್ಸ್ ಔ ಕನ್ಸ್ಯೂಮರ್ ಸರ್ಚ್ ಕನ್ಸ್ಯೂಮರ್ ಸರ್ಚ್ ಅಂತ 1 ಪಾಯಿಂಟು, ಸೆಲೆಕ್ಟ್ ಆ್ಯಂಡ್ ಪರ್ಚೇಸ್ ಪ್ರಾಡಕ್ಟ್ 1 ಪಾಯಿಂಟು. ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಪರ್ಸನಲ್, ಸೋಷಿಯಲ್, ಸೈಕಾಲಜಿಕಲ್ ಆ್ಯಂಡ್ ಎಕಾನಮಿಕ್ ಫ್ಯಾಕ್ಟರ್ಸ್. ಇಷ್ಟು ಸಹ ನಮಗೆ ಕನ್ಸ್ಯೂಮರ್ ಶಾಪಿಂಗ್ ಬಿಹೇವಿಯರಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲೊಕೇಶನ್ಸ್ ಆಫ್ ಸ್ಟೋರ್ ಇನ್ ರೀಟೇಲಿಂಗ್. ಅಂದರೆ ಚಿಲ್ಲರೆ ವ್ಯಾಪಾರದಲ್ಲಿ ಅಂಗಡಿಯ ಸ್ಥಳದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು. ಹಾಗೆ ಅಂದರೆ ನೀವು ಒಂದು ಚಿಲ್ಲರೆ ವ್ಯಾಪಾರ ಅಂಗಡಿ ಇಟ್ಟಿದ್ದೀರಾ, ಆ ಸ್ಥಳದಲ್ಲಿ ಯಾವೆಲ್ಲ ಫ್ಯಾಕ್ಟರು ಇನ್ಫ್ಲೂಯೆನ್ಸ್ ಮಾಡ್ತವೆ ಈ ಸ್ಟೋರ್ಗೆ ಅಂತ ತಗೋಣ. ಸೊ ಅದಕ್ಕೆ ನಾವು 4-5 ಪಾಯಿಂಟ್ ತೊಗೊಂಡಿದ್ದೀವಿ. ಸೊ ನೋಡ್ಕೊಳ್ಳಿ. ಒಂದು ಪಾಪ್ಯುಲೇಷನ್ನು, ಅಂದರೆ ನೀವೊಂದು ಚಿಲ್ಲರೆ ಅಂಗಡಿ ಇಟ್ಟಿದ್ದೀರಾ ಅಂತ ನೋಡೋದಾದರೆ ಅಲ್ಲಿ ಮ್ಯಾಟರ್ ಆಗುವಂಥದ್ದು ಒಂದು ಪಾಪ್ಯುಲೇಷನ್ ಇದೆಯಾ, ಅಕ್ಸೆಸಿಬಿಲಿಟಿ ಅಂದರೆ ನಮಗಲ್ಲಿ ಅವೈಲಬಿಲಿಟಿ ಇದೆಯಾ, ಅಕ್ಸೆಸಿಬಿಲಿಟಿ ಅನ್ನೋಕ್ಕಿಂತ ಅವೈಲಬಿಲಿಟಿ ಅಂತ ಬರೋದು ನಿಮಗೆ ಗುಡ್ ಮಾರ್ಕ್ಸ್. ಆ್ಯಂಡ್ ಕಾಂಪಿಟೇಷನ್ಸ್ ಯಾವ ಥರ ಇದೆ, ಕಾಸ್ಟ್ ಆಫ್ ರೆಂಟ್ ಏನಿದೆ ನಮಗೆ ಕಾಸ್ಟು ಅಂತೇಳಿ ಈ 4 ಪಾಯಿಂಟ್ ಮೇಲೆ ನೀವು ಇಲ್ಲಿ ಬರಿಬೋದಾಗಿರುತ್ತೆ. ಸೊ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ಪ್ರೈಸಿಂಗ್ ಇನ್ ರೀಟೈಲಿಂಗ್. ಸೊ ಇದ್ರ ಮೇಲೆ ಕ್ವಶನ್ಸ್ ಬರ್ತಾ ಇದೆ ಅಂತ ಅಂದರೆ 2024-25 ಯಾವ ಥರ ಕ್ವಶನ್ಸ್ಗಳು ಬಂದಿದ್ದಾವೆ ಆ ರಿಲೇಟೆಡ್ ಆಗಿ ಓದ್ಕೊಳ್ಳಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ಕೇಳಿದ್ದಾನೆ, ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಪ್ರೈಸಿಂಗ್ ಇನ್ ರೀಟೈಲಿಂಗ್. ಅಂದರೆ ರೀಟೈಲ್ ಮೇಲೆ ಪ್ರೈಸಿಂಗ್ ಯಾವ ಥರ ಪ್ರಭಾವ ಬೀರುತ್ತೆ, ಚಿಲ್ಲರೆ ವ್ಯಾಪಾರದಲ್ಲಿ ಬೆಲೆಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಅದರಲ್ಲಿ ನಾನು 4 ಪಾಯಿಂಟ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಮೊದಲಾಗಿ ಕಾಸ್ಟ್ ಆಫ್ ಪ್ರಾಡಕ್ಟು, ಮಾರ್ಕೆಟ್ ಕಾಂಪಿಟೇಷನ್ಸು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಕನ್ಸ್ಯೂಮರ್ ಪರ್ಚೇಸಿಂಗ್ ಪವರು. ಸೊ ಇಷ್ಟು ನಮಗೆ ಮ್ಯಾಟರ್ ಆಗುತ್ತೆ ಇದ್ರ ಮೇಲೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಥಿಕಲ್ ಇಶ್ಯೂಸ್ ಇನ್ ರೀಟೈಲಿಂಗ್. ಅಂದರೆ ಚಿಲ್ಲರೆ ವ್ಯಾಪಾರದಲ್ಲಿನ ನೈತಿಕತೆ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಏನೆಲ್ಲ ಎಥಿಕಲ್ ಇಶ್ಯೂಸ್ ಇದೆ ನೋಡೋಣ ಬನ್ನಿ. ಇನ್ನು ನಾನು ಸಿಂಪಲಾಗಿ ತೊಗೊಂಡಿದ್ದೀನಿ, ಸೊ ಅದನ್ನ ಹೇಳ್ತೀನಿ. ಸೊ ರೀಟೇಲ್ ಎಥಿಕಲ್ ಇನ್ಕ್ಲೂಡಲ್ಲಿ ಫೇರ್ ಪ್ರೈಸಿಂಗ್ 1 ಪಾಯಿಂಟು, ಆನೆಸ್ಟ್ ಅಡ್ವರ್ಟೈಸಿಂಗ್ 2nd ಪಾಯಿಂಟು, ಕನ್ಸ್ಯೂಮರ್ ಪ್ರೊಟೆಕ್ಷನ್ 3ನೇ ಪಾಯಿಂಟು, ಕ್ವಾಲಿಟಿ ಅಶ್ಯೂರೆನ್ಸ್ 4ನೇ ಪಾಯಿಂಟು. ಸೊ ಈ 4 ಪಾಯಿಂಟ್ ಮೇಲೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಯು ಟೇಕ್ ಎ ಗುಡ್ ಮಾರ್ಕ್ಸ್. ಸೊ ಇಷ್ಟು ಇತ್ತಲ್ಲ, ಇದು ನಮಗೆ 4 ಮಾರ್ಕ್ಸಿಗೆ ಇದ್ದಂಥ ಪ್ರಶ್ನೆಗಳು. ಅದೇ ರೀತಿ 12 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಇದ್ದಾವೆ ಅದನ್ನ ಯಾವ ಥರ ಬರೀಬೇಕಪ್ಪ ಅಂತ ನೋಡೋದಾದರೆ, ಸೊ ಫಸ್ಟ್ನೇ ಕ್ವಶನ್ 12 ಮಾರ್ಕ್ಸಲ್ಲಿ ಡಿಫೈನ್ ರೀಟೈಲಿಂಗ್ ಅಂದರೆ ಡಿಫೈನ್ ರೀಟೈಲಿಂಗ್, ಎಕ್ಸ್ಪ್ಲೇಷನ್ ದ ಟೈಪ್ಸ್ ಆಫ್ ರೀಟೈಲಿಂಗ್ ಅಂದರೆ ಚಿಲ್ಲರೆ ವ್ಯಾಪಾರವನ್ನು ವ್ಯಾಖ್ಯಾನಿಸಿ, ಚಿಲ್ಲರೆ ವ್ಯಾಪಾರದ ವಿಧಗಳನ್ನು ವಿವರಿಸಿ. ಸೊ ಅಂದರೆ ಡೆಫಿನೇಷನ್ಸ್ ಆಫ್ ರೀಟೈಲಿಂಗ್ನ ಡೆಫಿನೇಷನ್ನ ನಾವಿಲ್ಲಿ ಬರೀಬೇಕು 1. ನೆಕ್ಸ್ಟು ಟೈಪ್ಸ್ ಆಫ್ ರೀಟೈಲಿಂಗ್ನ ಟೈಪ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ಯಾವ ಥರ ಬರೀತೀರಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಡೆಫಿನೇಷನ್ಸ್ ಆಫ್ ರೀಟೈಲಿಂಗ್ನ ಮೀನಿಂಗ್ನ ಬರೀತೀರಾ. ಅಂದರೆ ಅಕಾರ್ಡಿಂಗ್ ಟು ಒಬ್ಬ ಆಥರ್ ನೇಮ್ ಇರ್ತಾರೆ, ಅದು ಮೀನಿಂಗ್ನ ಬರೀತೀರಾ, ಇದೊಂದು. ನೆಕ್ಸ್ಟು ಅದ್ರ ಟೈಪ್ಸ್ಗಳು ಯಾವ್ಯಾವ ಇದ್ದಾವೆ ಅವನ್ನೆಲ್ಲ ಬರೆದ್ಬಿಟ್ಟು ಅನಂತರ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಟೇಕ್ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು. ಅಂದರೆ ನೀವು ಒಳ್ಳೆ ಮಾರ್ಕ್ಸ್ ತೊಗೊತೀರಾ. ಸೊ ನೋಡಿ, ಮೊದಲನೇದಾಗಿ ಆನ್ಸರ್ ಅಂತ ನೋಡೋದಾದರೆ ನೀವು ಮೀನಿಂಗ್ ಅಂತ ನೋಡ್ಬೋದು. ನಿಮ್ಗೆ ಇನ್ನೊಂದು ರೀಟೈಲಿಂಗ್ ಅಂತಂದರೆ ಬರೀ ಆನ್ಸರ್ ಅಂದರೆ ನೀವು ಬರೀ ಅದ್ರದ್ದು ಏನು ಮೀನಿಂಗ್ ಇರುತ್ತೋ ಅದನ್ನು ಬರೋದು ಸಾಕಾಗೋದಿಲ್ಲ, ನೀವು ಅದರ ಡೆಫಿನೇಷನ್ನ ಬರೀಬೇಕು. ಅದು ಮೀನಿಂಗ್ ಏನಿದೆ, ರೀಟೈಲಿಂಗ್ ಇಸ್ ಅ ಫೈನಲ್ ಸ್ಟೇಜ್ ಆಫ್ ಡಿಸ್ಟ್ರಿಬ್ಯೂಷನ್ ವೇರ್ ಗೂಡ್ಸ್ ಆರ್ ಸೋಲ್ಡ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ಸು. ಓಕೆನಾ. ಅದು ಟೈಪ್ಸ್ಗಳು ಯಾವ್ಯಾವ ಇದ್ದಾವೆ ಅಂತ ನೋಡೋದಾದರೆ, ಸ್ಟೋರ್ ರೀಟೈಲಿಂಗ್, ನಾನ್ ಸ್ಟೋರ್ ರೀಟೈಲಿಂಗ್, ಆನ್ಲೈನ್ ರೀಟೈಲಿಂಗ್, ಸರ್ವಿಸ್ ರೀಟೈಲಿಂಗ್. ಇಷ್ಟು ನಮಗೆ
ಟೈಪ್ಸ್ ಆಗುತ್ತೆ. ಇನ್ನೂ 4 ಪಾಯಿಂಟ್ ಆ್ಯಡ್ ಆಗುತ್ತೆ, ಬೇಕಾದ್ರೆ ಆ್ಯಡ್ ಮಾಡ್ಕೊಂಡಾಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರೂಪ್ಸ್ ಆ್ಯಂಡ್ ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಆನ್ ದ ರಿಟೈಲಿಂಗ್. ಅಂದರೆ ಚಿಲ್ಲರೆ ವ್ಯಾಪಾರದ ಮೇಲೆ ಗುಂಪು ಮತ್ತು ವೈಯಕ್ತಿಕ ಅಂಶಗಳ ಪ್ರಭಾವವನ್ನು ವಿವರಿಸಿ. ಸೊ ಅಂದರೆ ನಮ್ಮ ಇನ್ಫ್ಲುಯೆನ್ಸ್ ಆಗುತ್ತೆ ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ಲು ಯಾವುದ್ರ ಮೇಲೆ ರಿಟೈಲಿಂಗ್ ಮೇಲೆ. ಸೊ ಅದನ್ನು ನಾವು ಸಿಂಪಲಾಗಿ ನೋಡಬೇಕು ಅಂತ ನೋಡೋದಾದರೆ 2 ಗ್ರೂಪ್ ಮೇಲೆ ತುಂಬಾ ಫ್ಯಾಕ್ಟರ್ನ ಬೀಳುತ್ತೆ. ಒಂದು ಇಂಡಿವಿಜುವಲ್ ಫ್ಯಾಕ್ಟರು, ಅದರಲ್ಲಿ ಏಜು, ಇನ್ಕಮ್ಮು, ಲೈಫ್ ಸ್ಟೈಲು, ಪರ್ಸನಾಲಿಟಿನ ತೊಗೊಂಡ್ರೆ ಗ್ರೂಪ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ. ಅದು ಫ್ಯಾಮಿಲಿ, ರೆಫರೆನ್ಸ್ ಗ್ರೂಪ್ಸು, ಕಲ್ಚರು, ಸೋಷಿಯಲ್ ಕ್ಲಾಸ್ ಅಂತ ಬರ್ತಾ ಹೋಗುತ್ತೆ. ಸೊ ಇದ್ರ ಮೇಲೆ ನೀವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ ಇದಕ್ಕೆ ಇಷ್ಟ ಬರೆದ್ರೆ ಸಾಕಾಗೋದಿಲ್ಲ. ಇನ್ಫ್ಲುಯೆನ್ಸು ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ ಫ್ಯಾಕ್ಟರ್ಸು ಯಾವ ಥರ ರಿಟೈಲ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ಬಿಟ್ಟು ನೀವು ಮೀನಿಂಗ್ನ ಬರೀಬೇಕು. ತದನಂತರ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಬರೆದು ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಯಾವ್ಯಾವು, ಗ್ರೂಪ್ ಫ್ಯಾಕ್ಟರ್ಸ್ ಯಾವ್ಯಾವು ಅಂತ ಬರೆದ್ಬಿಟ್ಟು ಆನಂತರ ಅದು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಆರಾಮಾಗಿ ಒಳ್ಳೆ ಮಾರ್ಕ್ಸ್ ತೊಗೊತೀರಾ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಮರ್ಚಂಡೈಸ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟು ಕ್ಯಾಟಗರಿ ಮ್ಯಾನೇಜ್ಮೆಂಟ್ ಅಂದರೆ ದಾಸ್ತಾನು ನಿರ್ವಹಣೆ, ಸರಕು ನಿರ್ವಹಣೆ, ವರ್ಗ ನಿರ್ವಹಣೆ. ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದ್ರೇನು, ಜಸ್ಟ್ ಫಾರ್ ಸಿಂಪಲಾಗಿ ಹೇಳ್ತೀನಿ ನೋಡಿ. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದರೆ ಪ್ರಾಪರ್ ಕಂಟ್ರೋಲ್ ಆಫ್ ಸ್ಟಾಕ್ ಟು ಅವಾಯ್ಡ್ ಓವರ್ ಸ್ಟಾಕ್ ಆ್ಯಂಡ್ ಶಾರ್ಟೇಜ್. ನೆಕ್ಸ್ಟು ಮರ್ಚಂಡೈಸ್ ಮ್ಯಾನೇಜ್ಮೆಂಟ್ ಅಂದರೆ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ಪ್ರಾಡಕ್ಟ್ಸ್ ಇನ್ ರಿಟೇಲ್ ಸ್ಟೋರ್. ಕ್ಯಾಟಗರಿ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜಿಂಗ್ ಪ್ರಾಡಕ್ಟ್ ಕ್ಯಾಟಗರೀಸ್ ಆ್ಯಸ್ ಬಿಸ್ನೆಸ್ ಯೂನಿಟ್ಸ್. ಸೊ ಇದು ನಮಗೆ ಕೊಡ್ತಾ ಹೋಗುತ್ತೆ. ನೀವು ಇಷ್ಟು ಬರಲು ಸಾಕಾಗೋದಿಲ್ಲ, ಯಾಕೆ ಅಂದರೆ 12 ಮಾರ್ಕ್ಸ್ ಆಗಿರೋದ್ರಿಂದ ಇದಕ್ಕೆ 4 ಮಾರ್ಕ್ಸು, ಇದಕ್ಕೆ 4 ಮಾರ್ಕ್ಸು, ಇದಕ್ಕೆ 4 ಮಾರ್ಕ್ಸ್ ಅಲರ್ಟ್ ಮಾಡಿರ್ತಾನೆ. ಅಂದರೆ ಇದಕ್ಕೆ 4 ಮಾರ್ಕ್ಸು, ಇದಕ್ಕೆ 4 ಮಾರ್ಕ್ಸು, ಇದಕ್ಕೆ 4 ಮಾರ್ಕ್ಸು ಅಲರ್ಟ್ ಮಾಡಿರ್ತಾನೆ. ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ ಒಂದೊಂದು ಪೇಜ್ ಬಾದರೂ ನೀವು ಬರ್ಕೊಳ್ತಾ ಹೋಗ್ಬೇಕು. ಸೊ ಟೋಟಲ್ಲು 3 ಪೇಜ್ ಆಗಲೇಬೇಕು. ಇಷ್ಟು ನಿಮಗೆ ಇರುವಂಥದ್ದು ಟಾರ್ಗೆಟು. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ಳಿ ಬುಕ್ಕಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳಿದ್ದಾನೆ, ಇದನ್ನು ನಾನು ಬರೆಯಲ್ಲ, ನಾನು ಬೇರೆ ಕ್ವಶನ್ ಅಟೆಂಡ್ ಮಾಡ್ತೀನಿ. ಯಾಕೆಂದರೆ 5 ಕ್ವಶನ್ಸ್ ಇರ್ತವೆ, ಅದರಲ್ಲಿ 3 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ ನಮಗೆ. 4 ಅಂದರೆ ಒಂದು ಅಡಿಷನಲ್ ಇರಲಿ ಅಂತ ನಾವು ಅಟೆಂಡ್ ಮಾಡುವಂಥದ್ದು. ನೀವು ಇಲ್ಲಿ ಬಿಟ್ಟು ಬೇಕಾದ್ರೆ ಬೇರೆದು ಬರಿಬೋದು. ಒಂದು ಎಕ್ಸ್ಪ್ಲೇನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಎಕ್ಸ್ಪ್ಲೇನ್ ದ ಸೋರ್ಸ್ ಆಫ್ ರಿಟೈರ್ಮೆಂಟ್ ಆ್ಯಂಡ್ ಮೆಥಡ್ಸ್ ಆಫ್ ಟ್ರೈನಿಂಗ್ ಇನ್ ರಿಟೈಲಿಂಗ್. ಅಂದರೆ ಚಿಲ್ಲರೆ ವ್ಯಾಪಾರದಲ್ಲಿ ನೇಮಕಾತಿಯ ಮೂಲಗಳು ಮತ್ತು ತರಬೇತಿ ವಿಧಾನಗಳನ್ನು ವಿವರಿಸಿ. ಸೊ ಇದಕ್ಕೆ ನೀವು ರಿಕ್ರೂಟ್ಮೆಂಟ್ ಯಾವ ಥರ ಮಾಡ್ಕೋತೀರಾ ಚಿಲ್ಲರೆ ವ್ಯಾಪಾರಕ್ಕೆ ಅಂತ ನೋಡೋದಾದರೆ ನೋಡಿ ಯಾವ ಥರ ಎಲ್ಲ ಸೋರ್ಸಸ್ ಇದ್ದಾವೆ ಅಂದರೆ, ಒಂದು ರಿಕ್ವೈರ್ಮೆಂಟ್ ಸೋರ್ಸಸ್ ಅಂದರೆ ಇಂಟರ್ನಲ್ ಒಳಗಡೆಯಲ್ಲಿ ತೊಗೊಬೋದು, ಎಕ್ಸ್ಟರ್ನಲ್ಲು ಎಂಪ್ಲಾಯ್ಮೆಂಟ್ ಏಜೆನ್ಸೀಸ್ನ ಮುಖಾಂತರ ತೊಗೊಬೋದು, ಇಲ್ಲ ನಮ್ಗೆ ಗೊತ್ತಿರೋ ಕಡೆಯಿಂದ ತೊಗೊಬೋದು. ಒಂದು ಟ್ರೈನಿಂಗ್ ಮೆಥಡ್ ಅಂದರೆ ಆನ್ ದ ಜಾಬ್ ಟ್ರೈನಿಂಗು, ಆಫ್ ದ ಜಾಬ್ ಟ್ರೈನಿಂಗು, ವರ್ಕ್ಶಾಪ್ಸ್ಗಳನ್ನ ಕಂಡಕ್ಟ್ ಮಾಡೋದಾಗಿರ್ಬೋದು. ಓಕೆ, ಇದು ನಾನೇ ನಿಮ್ಗೆ ಆವಾಗಲೇ ಹೇಳಿದೆ ಅನಿಸುತ್ತೆ, ನಿಮಗೆ ಎಲ್ಲಿ HR D ಹೇಳಿದೆ ಅನಿಸುತ್ತೆ. ಆನ್ ದ ಜಾಬ್ ಟ್ರೈನಿಂಗು, ಆಫ್ ದ ಜಾಬ್ ಟ್ರೈನಿಂಗು. ಆನ್ ದ ಜಾಬ್ ಟ್ರೈನಿಂಗ್ ಅಂತ ನೋಡೋದಾದರೆ ಅಪ್ರೆಂಟಿಸ್ಶಿಪ್ಸು ಇವೆಲ್ಲ ನಾವು ಕರಿತೀವಿ. ಆಫ್ ದ ಜಾಬ್ ಟ್ರೈನಿಂಗ್ ಅಂದರೆ ಟ್ರೈನಿಂಗ್ನ ಕೊಡ್ಕೊಳ್ತಾ ನಾವು ಕೆಲಸಕ್ಕೆ ಹೋಗ್ತೀವಲ್ಲ, ಅದನ್ನು ನಾವು ಆಫ್ ದ ಜಾಬ್ ಟ್ರೈನಿಂಗು. ವರ್ಕ್ಶಾಪ್ಸ್ಗಳನ್ನ ಕಂಡಕ್ಟ್ ಮಾಡ್ತಾಯಿದ್ರೆ ಅವ್ರ ಟ್ರೈನಿಂಗ್ ಮೆಥಡ್ಗಳು ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ಸೋರ್ಸಿನ ನಾವು ತಗೊತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಲೀಗಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ಇನ್ ರಿಟೇಲಿಂಗ್. ಅಂದರೆ ಚಿಲ್ಲರೆ ವ್ಯಾಪಾರದಲ್ಲಿ ಕಾನೂನು ಅಂಶಗಳು ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸಿ. ಒಂದು ಲೀಗಲ್ ಆಸ್ಪೆಕ್ಟ್ನ ಮುಖಾಂತರ ಮಾಡಬೇಕು, ಒಂದು ಸೋಷಿಯಲ್ ಇಶ್ಯೂಸ್ನ ಮುಖಾಂತರ ಮಾಡಬೇಕು. ಎರಡನ್ನ ಪಾಯಿಂಟ್ ಇಟ್ಕೊಂಡು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗಬೇಕು. ಇದಕ್ಕೆ ನಾನು ಸಿಂಪಲ್ಲಾಗಿ ತೊಗೊಂಡ್ಬಿಟ್ಟಿದ್ದೀನಿ, ಬಟ್ ಇದೆ ಒಂದು ನಿಮಿಷ. 11th ಕ್ವಶನ್ ಅಲ್ಲ. ಒಂದು ಲೀಗಲ್ ಆಸ್ಪೆಕ್ಟ್ ಆಫ್ ರಿಟೈಲಿಂಗ್ ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಆ್ಯಕ್ಟ್ ಬರುತ್ತೆ, ಲೇಬರ್ ಲಾಸ್ ಬರುತ್ತೆ, GST ಆ್ಯಂಡ್ ಟ್ಯಾಕ್ಸ್ ಲಾಸ್ ಬರುತ್ತೆ, ವೇಟ್ಸ್ ಆ್ಯಂಡ್ ಮೆಜರ್ಸ್ ಆ್ಯಕ್ಟ್ ಬರುತ್ತೆ. ರಿಟೇಲ್ ಮಸ್ಟ್ ಫಾಲೋ ದ ಲಾ ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್ ಆ್ಯಂಡ್ ಎಂಪ್ಲಾಯೀಸ್. ಇದನ್ನು ನಾವು ಲೀಗಲ್ ಆಸ್ಪೆಕ್ಟ್ ರಿಟೈಲಿಂಗ್ ಅಂತ ಕರಿತೀವಿ. ಇನ್ನು ಪಾಯಿಂಟ್ ಹಾಕ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಸೋಷಿಯಲ್ ಇಶ್ಯೂಸ್ ಆಫ್ ರಿಟೈಲಿಂಗ್ ಅಂತ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು, ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಸು, ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ವೆಲ್ಫೇರು. ಸೊ ರಿಟೇಲ್ಸ್ ಹ್ಯಾವ್ ಲೀಗಲ್ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ ಆ್ಯಂಡ್ ಕನ್ಸ್ಯೂಮರ್ಸ್. ಸೊ ಇಷ್ಟನ್ನು ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಸೊ ಇಷ್ಟು ನಮಗೆ ಆನ್ಸರ್ ಗೊತ್ತಾಗುತ್ತೆ. ಬಟ್ ನಾನು ಇಲ್ಲಿ ನೋಡಿ, ಸೊ ಇಷ್ಟು ನಿಮ್ಗಾಯಿತು. ಬಟ್ ನಾನು ಇನ್ನೊಂದು ಥರ ಆನ್ಸರ್ಗಳನ್ನ ತಂದಿದ್ದೀನಿ, ಓನ್ಲಿ ಲಾಂಗ್ ಆನ್ಸರ್. 7, 8, 9, 10, 11 ಈ 5 ಕ್ವಶನ್ಗಳಿಗೆ ಸಪ್ರೇಟ್ ಆನ್ಸರ್ ತಂದಿದ್ದೀನಿ.
ನೀವು ಇಲ್ಲಿ ಬೇಕಾದ್ರೆ ಇಂಡಿವಿಜುವಲ್ ಪಾಯಿಂಟ್ ನೋಟ್ ಮಾಡ್ಕೊಂಬಿಡಿ, ಇಲ್ಲ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. 7ನೇ ಕ್ವಶನ್ಗೆ, ಓಕೆ, 7ನೇ ಕ್ವಶನ್ಗೆ ಇಷ್ಟು ಆನ್ಸರು. ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ. ಬಟ್ ಇದನ್ನೇ ಬರೀಬೇಕು ಅಂತ ಇಲ್ಲ, ಏನು ಬೇಕಾದ್ರೂ ಬರೀಬೋದು. ಏಕೆಂದರೆ ನೀವು ಆನ್ಸರು ಇದೊಂದೇ ನೀವು ನೋಟ್ಸ್ ಪ್ರಿಪೇರ್ ಮಾಡ್ತಾ ಇರಲ್ಲ, ನೀವು ನೋಟ್ಸು ಟೆಕ್ಸ್ಟ್ ಬುಕ್ ಎಲ್ಲ ಓದ್ತಿರೋದ್ರಿಂದ ಪಾಸ್ ಆಗೋದಕ್ಕೆ ಇಷ್ಟು ಸಾಕಾಗುತ್ತೆ. ಅದಕ್ಕೆ ಕನ್ನಡದಲ್ಲೂ ಸಹ ಆನ್ಸರ್ ಕೊಟ್ಟಿದ್ದೀನಿ, ಇಂಗ್ಲೀಷಲ್ಲೂ ಸಹ ಆನ್ಸರ್ ಕೊಟ್ಟಿದ್ದೀನಿ. ನೀವು ಇಲ್ಲಿ ಬೇಕಾದರೆ ಈ 4 ಪಾಯಿಂಟ್ ಮಾತ್ರ ಬರೆಯೋಕ್ಕಾಗಲ್ಲ, ಈ 4 ಪಾಯಿಂಟ್ ಮಾತ್ರ ಬರೀಬಾರ್ದು, ಇನ್ನೂ 4 ಪಾಯಿಂಟ್ ಆ್ಯಡ್ ಮಾಡ್ಬಿಟ್ಟು ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಇದು 7ನೇ ಕ್ವಶನ್ಗೆ ಆನ್ಸರು. 8ನೇ ಕ್ವಶನ್ಗೆ ಇದು ಆನ್ಸರು. ನೋಡಿ, ನಾವಾಗಲೇ ಹೇಳಿದೆ, ಏಜು, ಇನ್ಕಮ್ಮು, ಲೈಫ್ ಸ್ಟೈಲು, ಪರ್ಸ್ನಾಲಿಟಿ, ಅಲ್ಲೆಲ್ಲ ಶಾರ್ಟೇ ತೊಗೊಂಡು ಅದನ್ನೇ ಎಕ್ಸ್ಪ್ಲೈನ್ ರೀತಿ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದನ್ನು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟು 9 ಇನ್ವೆಂಟರಿ ಮ್ಯಾನೇಜ್ಮೆಂಟು, ನೆಕ್ಸ್ಟು ಓಕೆ ಮರ್ಚಡೈಸ್ ಮ್ಯಾನೇಜ್ಮೆಂಟು, ಕ್ಯಾಟಗರಿ ಮ್ಯಾನೇಜ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಸಿಂಪಲಾಗಿ ತೊಗೊಂಡಿದ್ದೀನಿ. ಇದು ಬೇಕಾದ್ರೆ ತೊಗೊಳ್ಳಿ, ಇಲ್ಲ ಇದನ್ನು ಮಾಡಿ. ಬಟ್ 10ನೇ ಕ್ವಶನ್ನು ನೋಡಿ, ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಮೆಥಡ್ ಆ್ಯಂಡ್ ಟ್ರೈನಿಂಗ್ ರಿಟೈಲಿಂಗ್ ಅಂತ ಐತಲ್ಲ, ಅಲ್ಲಿ ನೋಡಿ ನಾನು ಅಲ್ಲಿ ಸಿಂಪಲಾಗಿ ಹೇಳ್ಬಿಟ್ಟೆ. ಇದನ್ನು ಬೇಕಾದ್ರೆ ನೀವು ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ಜಸ್ಟ್ ಇದನ್ನು ಮಾತ್ರ ಬರೋಂಗಿಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ನಿಮಗೆ 8 ಪಾಯಿಂಟಿಗಾದರೂ ಹೋಗಿದ್ದು, ಇದಕ್ಕೆ ನೀವು ಎಕ್ಸ್ಪ್ಲೈನ್ ಎಲ್ಲ ನೀವೇ ಮಾಡಬೇಕಾಗತ್ತೆ. ಸೊ ಇನ್ನು 12 ಅಲ್ಲಿ ಆಲ್ರೆಡಿ ನೋಡ್ಕೊಂಡಿದ್ದೀರಾ. ಸೊ ಇಷ್ಟು ನೀವೇ ನೋಡೋದ್ರಲ್ಲ ನಿಮ್ಮ ರಿಟೇಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಷ್ಟು ನಿಮಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಈ 2024 ಕ್ವಶನ್ ಪೇಪರನ್ನ ನಾನು ಇದೇ ವೀಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಮತ್ತು ನೀವು ಸರ್ಚ್ ಮಾಡಬೇಕಾದ್ರೂ ಓದ್ಕೊಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್ ಸಿ ಯು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್ ಸಿ ಯು.